ಎನ್ ರಾಜಣ್ಣಗೆ ಕೈ ಕೊಟ್ಟಿತ್ತ ಅಲ್ಲ. ರಾಜಣ್ಣ ಬಾಳಲ್ಲಿ 2025 ಕರಾಳ ವರ್ಷ ಆಯ್ತಾ? ಮಧುಗಿರಿ ಶಾಸಕರಿಗೆ ಇದೆಂತ ಪರಿಸ್ಥಿತಿ ಬಂತಪ್ಪ? ಎಸ್, ಮಧುಗಿರಿ ಶಾಸಕ KN ರಾಜಣ್ಣ ನೇರ ನಿಷ್ಠುರ ರಾಜಕಾರಣದಿಂದಲೇ ಮೇಲೆ ಬಂದವರು. ಆದರೆ ರಾಜಣ್ಣ ಅವರ ರಾಜಕೀಯ ಬದುಕಿನಲ್ಲಿ ಅದ್ಯಾಕೋ 2025 ಕರಾಳ ವರ್ಷವಾಯ್ತಾ ಎಂಬ ಮಾತುಗಳು ಕೇಳಿ ಬಂದಿವೆ. ಜನವರಿಯಿಂದ ಒಂದಲ್ಲ ಒಂದು ಸಂಕಷ್ಟಕ್ಕೆ ರಾಜಣ್ಣ ಸಿಲುಕಿದ್ದು ಮಾಜಿ ಸಚಿವರ ಬಾಳಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. ಯುಗಾದಿ ಬಳಿಕ ರಾಜಣ್ಣ ಅವರ ಪರಿಸ್ಥಿತಿ ತೀವ್ರ ಹದಗೆಟ್ಟಿದ್ದು ಸಚಿವ ಸ್ಥಾನವನ್ನೇ ಕಳೆದುಕೊಳ್ಳುವಂತಾಗಿದೆ. ಹೌದು, ಕಳೆದ ಮಾರ್ಚ್ನಲ್ಲಿ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎಂಬ ಮಾತು ಕೇಳಿ ಬಂದಿದ್ದು ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ರಾಜಣ್ಣ ಗಂಭೀರ ಆರೋಪವನ್ನ ಮಾಡಿದ್ರು. ಹೌದು, 2025 ವರ್ಷ ರಾಜಣ್ಣ ರಾಜಕೀಯ ಭವಿಷ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದ್ದು ಇನ್ನೇನು ಯುಗಾದಿ ಹಬ್ಬ ಆರಂಭ ಆಗುವ ಮುನ್ನವೇ ರಾಜಣ್ಣಗೆ ಹನಿ ಟ್ರ್ಯಾಪ್ ಆಗಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ಹನಿ ಟ್ರ್ಯಾಪ್ ಗದ್ದಲ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸದ್ದು ಮಾಡಿದ್ದು ಆಗಲೇ ರಾಜಣ್ಣ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹನಿ ಟ್ರ್ಯಾಪ್ ಸಂಕಷ್ಟದಿಂದ ಹೊರಬಂದ ಬಳಿಕ ರಾಜಣ್ಣ ಅವರು ಬೃಹತ್ ಶಕ್ತಿ ಪ್ರದರ್ಶನವನ್ನ ಏರ್ಪಡಿಸಲು ಮುಂದಾಗಿದ್ರು. ಅದರಂತೆ ಏಪ್ರಿಲ್ನಲ್ಲಿ ರಾಜಣ್ಣ ಅವರ ಜನ್ಮದಿನದ ಅಂಗವಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಲಾಗಿತ್ತು. ಆದರೆ ಆ ಟೈಮ್ನಲ್ಲಿ ಜಮ್ಮುವಿನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಪೋಸ್ಟ್ಪೋನ್ ಮಾಡಲಾಗಿತ್ತು. ಬರೋಬ್ಬರಿ 2 ತಿಂಗಳ ಬಳಿಕ ಜೂನ್ 21ರಂದು ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಾಗರೋಪಾದಿಯಲ್ಲಿ ಆಗಮಿಸಿದ್ರು. ಅಲ್ಲದೆ ಸಚಿವರು, ಶಾಸಕರು ಸೇರಿ ವಿರೋಧ ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ರು. ಆದರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಡಿಕೆಶಿ ಕೇವಲ ಕೆಲವು ನಿಮಿಷಗಳು ಮಾತ್ರ ಇದ್ದು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ರು. ಇತ್ತ ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ SR ಶ್ರೀನಿವಾಸ್, ಕುಣಿಗಲ್ ಶಾಸಕ ರಂಗನಾಥ್, ತಿಪಟೂರು ಶಾಸಕ ಷಡಕ್ಷರಿ ಬಾರದೇ ಇರೋದು ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿದ್ದ ಅಸಮಾಧಾನದ ಕಾರ್ಮೋಡ ಹೆಚ್ಚಾಗಿತ್ತು. ಇನ್ನು ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ನಾಯಕರಲ್ಲಿ ಅಸಮಾಧಾನ ಶುರುವಾಗಿತ್ತು. ಇತ್ತ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದ್ದ ರಾಜಣ್ಣ ನನ್ನ ಸ್ಥಾನ ಗಟ್ಟಿಯಾಗಿದೆ ಅಂತ ಅಂದುಕೊಂಡಿದ್ರು. ಅಲ್ಲದೆ ಈ ಮಧ್ಯೆ ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕೆಂಬ ಚರ್ಚೆ ತಾರಕಕ್ಕೇರಿತ್ತು. ಈ ಬಗ್ಗೆ ಸಚಿವ ಸಂಪುಟದಲ್ಲಿಯೂ ಚರ್ಚೆಯನ್ನ ನಡೆಸಲಾಗಿತ್ತು. ಮಧುಗಿರಿ ಜಿಲ್ಲಾ ಕೇಂದ್ರದ ಮೂಲಕ ಮಧುಗಿರಿ ಜನರ ಮನಸ್ಸನ್ನ ಗೆಲ್ಲಲು ರಾಜಣ್ಣ ಮುಂದಾಗಿದ್ರು. ಆದರೆ ರಾಜಣ್ಣ ಅವರ ಅದೃಷ್ಟ ದಿನ ಕಳೆದಂತೆ ಕೈಕೊಟ್ಟಿದ್ದು ಒಂದೊಂದೇ ಪಟ್ಟವನ್ನ ಕಳೆದುಕೊಂಡಿದ್ದು ಸದ್ಯ ಈಗ ಶಾಸಕ ಪಟ್ಟವನ್ನ ಮಾತ್ರ ಉಳಿಸಿಕೊಂಡಿದ್ದಾರೆ. ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಎಂಬ ಕಾರಣಕ್ಕೆ ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನ ವಜಾ ಮಾಡಿದ್ರು. ಇತ್ತ ಕೆಲವು ದಿನಗಳಲ್ಲಿ DCC ಬ್ಯಾಂಕ್ ಎಲೆಕ್ಷನ್ ಕೂಡ ಆಯಿತು. ಈ ಚುನಾವಣೆಯಲ್ಲೂ ರಾಜಣ್ಣ ಅದೃಷ್ಟ ಕೈಕೊಡುತ್ತಾ ಎಂಬ ಅನುಮಾನ ಶುರುವಾಗಿದ್ದು ಒಂದ್ ವೇಳೆ ರಾಜಣ್ಣ DCC ಅಧ್ಯಕ್ಷ ಪಟ್ಟವನ್ನ ಕಳೆದುಕೊಂಡ್ರೆ ಅಲ್ಲಿಗೆ ರಾಜಣ್ಣ ಅವರ ರಾಜಕೀಯ ಭವಿಷ್ಯ ಅಂತ್ಯವಾಗುತ್ತೆ ಎಂಬ ಮಾತುಗಳು ಕೇಳಿ ಬಂದಿದ್ದು ರಾಜಣ್ಣಗೆ ಇದೆಂತ ಪರಿಸ್ಥಿತಿ ಬಂತಪ್ಪ? ರಾಜಣ್ಣಗೆ 2025 ಕರಾಳ ವರ್ಷವಾಯ್ತಾ ಅಥವಾ ರಾಜಣ್ಣ ಅವರು ಅದೃಷ್ಟವನ್ನ ಕಳೆದುಕೊಂಡ್ರ ಎಂಬ ಮಾತುಗಳು ಕೇಳಿ ಬಂದಿವೆ. ಮುಂದಿನ ದಿನಗಳಲ್ಲಿ ರಾಜಣ್ಣ ರಾಜಕೀಯ ಭವಿಷ್ಯ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.